ಅಂಜಲಿ ಅಮ್ಮ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಸೊ ನಾನು ಜಾಸ್ತಿ ಸೊಪ್ಪುಗಳು ಹಣ್ಣುಗಳು ತುಂಬಾ ತಿಂತಿದ್ದೇನೆ. ಎವ್ರಿ ಡೇ ನಾನು ನೆಲ್ಲಿಕಾಯಿ ಮಾತ್ರ ಮಿಸ್ ಮಾಡಲ್ಲ ನಾನು. ನಿಮ್ಮ ಹೇರ್ ಕೇರ್ ರೂಟೀನ್ ಎಲ್ಲ ಹೆಂಗಿರುತ್ತೆ ಅಂತ? ಮೇನು ಫ್ಲಾಕ್ಸ್ ಸೀಡ್ದು ಬೇಯಿಸ್ಬಿಟ್ಟು ಅದು ಕೂದಲಿಗೆ ಹಚ್ಕೊಂತೀನಿ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಯಾವಾಗಲೂ ನಾನು ಚಿಯಾ ಸೀಡ್ಸು ಅದೆಲ್ಲ ಅದ್ರದ್ದು ನೀರು ಕುಡ್ತಿರ್ತೀನಿ ಗ್ಲಾಸ್. ಸಾಕಷ್ಟು ವರ್ಷಗಳ ಒಂದು ಸಿನಿ ಪಯಣದಲ್ಲಿ ಅಂಜಲಿ ಅಮ್ಮ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಏನು ಇಲ್ಲ, ನಾನು ಚೆನ್ನಾಗಿ ಮನೆ ಊಟ ಮಾಡ್ತೀನಿ. ನಂಗೆ ಹೊರಗಡೆ ಊಟ ಅಷ್ಟು ಕಮ್ಮಿ, ತುಂಬಾ ಅಂದ್ರೆ ತುಂಬಾನೇ ಕಮ್ಮಿ. ನಾನು ಮುದ್ದೆ, ನನಗೆ ಏನಾದರೂ ಆಗಲಿ ನಂಗೆ ಮುದ್ದೆ ಇರಬೇಕು. ನಾನು ಫಸ್ಟು ಶೂಟಿಂಗ್ ಬುಕ್ ಆದ ತಕ್ಷಣ ನನ್ನ ಪ್ರೊಡ್ಯೂಸರ್ನ ಕೇಳ್ತಾ ಇರ್ತೀನಿ, ಸರ್ ಮುದ್ದೆ ಇದೆಯಲ್ವಾ ಸರ್ ಊಟಕ್ಕೆ ಅಂತ. ನನ್ಗೇನಿಲ್ಲ, ಮಧ್ಯಾಹ್ನ ಒಂದು ಮುದ್ದೆ, ಒಂದು ಸ್ವಲ್ಪ ಸೊಪ್ಪಿನ ಸಾರು, ಏನಾದರೂ ಒಂದು ಸಾರುಗಳಿದ್ಬಿಟ್ಟು ಕೊಟ್ಟರೆ ಒಂದು ಸ್ವಲ್ಪ ಮೊಸರು ಅನ್ನ ತಿಂದರೆ ಮುಗೀತು. ಏನು ನಾನು ಆ ಊಟ ಈ ಊಟ ಬೇಕು ಅಂತ ಏನು ಹೇಳಲ್ಲ. ಸೊ ನಾನು ಜಾಸ್ತಿ ಸೊಪ್ಪುಗಳು ಹಣ್ಣುಗಳು ತುಂಬ ತಿಂತೀನಿ. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆ ಥರ ಇಡ್ಲಿ ವಡೆ ಅವೆಲ್ಲ ಏನೂ ತಿನ್ನೋಕ್ಕೆ ಹೋಗಲ್ಲ. ಸ್ವಲ್ಪ ಹಣ್ಣುಗಳು, ಇದು ಸೊಪ್ಪು, ನೆಲ್ಲಿಕಾಯಿ ನಂದು ಅದು ಇರ್ಬೋದು. ನಾನು ಎವ್ರಿ ಡೇ ನಾನು ನೆಲ್ಲಿಕಾಯಿ ಮಾತ್ರ ಮಿಸ್ ಮಾಡಲ್ಲ. ನಾನು ನೆಲ್ಲಿಕಾಯಿ ಮಿಸ್ ಮಾಡಿದೆ. ನಾನು ಕೊಬ್ಬರಿ ಎಣ್ಣೆ, ನನಗೆ ಕೊಬ್ಬರಿ ಎಣ್ಣೆ ಇರಲೇಬೇಕು ಮುಖಕ್ಕೆ. ಗಂಧ, ನನ್ನ ಗಂಧ ಅದು ಎಲ್ಲ ನಾನು ಬೆಳಿಗ್ಗೆ ಅದೆಲ್ಲ ನನಗೆ ನನ್ನ ಮನೆಯದೇ ಮೇಯ್ನು. ಗಂಧ ಹಚ್ಕೋತೀನಿ, ಕೊಬ್ಬರಿ ಎಣ್ಣೆ ತುಂಬ ಯೂಸ್ ಮಾಡ್ತೀನಿ ಮುಖಕ್ಕೆ, ಜಾಸ್ತಿ ಕೊಬ್ಬರಿ ಎಣ್ಣೆ ಬಳಸ್ತೀನಿ. ಈಗ ಸಾಕಷ್ಟು ವರ್ಷಗಳ ಒಂದು ಸಿನಿಮಾ ರಂಗದಲ್ಲಿ ಪಾತ್ರಕ್ಕೆ ತಕ್ಕಂಗೆ ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲ ಚೇಂಜ್ ಮಾಡ್ಕೋಬೇಕು. ನಿಮ್ಮ ಹೇರ್ ಕೇರ್ ರೂಟೀನ್ ಎಲ್ಲ ಹೆಂಗಿರುತ್ತೆ ಅಂತ? ನನಗೆ ಈಗ ಸೀರಿಯಲ್ಗಳು ಜಾಸ್ತಿ ಆದಾಗ ಆಗಲ್ಲ, ಇಲ್ಲ ಮನೇಲೇ ಇದ್ರೆ ಮೆಂತ್ಯ ಆ್ಯಂಡ್ ದಾಸವಾಳದ ಹೂವನ ಎಲ್ಲ ಇದು ಮಾಡಿಕೊಂಡು ಮೆಂತ್ಯನ ನೆನೆಸಿಟ್ಬಿಟ್ಟು ರುಬ್ಬಿಟ್ಟು ಹಾಕೋತೀನಿ. ಆಮೇಲೆ ಫ್ಲಾಕ್ಸ್ ಸೀಡು, ಮೇಯ್ನು ಫ್ಲಾಕ್ಸ್ ಸೀಡ್ದು ಬೇಯಿಸ್ಬಿಟ್ಟು ಅದ್ರ ಕೂದಲಿಗೆ ಹಚ್ಕೊತೀನಿ, ಮೊಸರು ಅದೆಲ್ಲ ಮಾಡ್ಕೊಡ್ತೀನಿ. ಈಗಂದ್ರೆ ನನಗೇನಾಗಿದೆ, ನನ್ನ ಪಾತ್ರಕ್ಕೆ ವಿಗ್ ಹಾಕಿ ನನಗೆ ವಿಗ್ ಹಾಕ್ತೆ ಇದನ್ನೇ ಮಾಡಿದ್ರೆ ಇಲ್ಲ ನೀವು ಹೆಂಗೆ ಕಾಣ್ಬಿಡ್ತೀರಾ, ಲುಕ್ಕು ಹೆಂಗೆ ಕಾಣ್ಬಿಡ್ತೀರಾ, ನೀವು ಕಾಣಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ನನಗೆ ವಿಗ್ ಹಾಕ್ಬಿಡ್ತಾರೆ ನನಗೆ. ಅದರಿಂದ ನನ್ನ ಕೂದಲು ಕೇರ್ ಮಾಡೋಕ್ಕೆ ಇವಾಗ ಆಗ್ತಾನೆ ಇಲ್ಲ ಬಿಡಿ, ಟೋಟಲಿ ಆಗಲ್ಲ ನನಗೆ. ಯಾಕಂದರೆ ನಾನು ಕರೆಕ್ಟಾಗಿ 1 ವೀಕಲ್ಲಿ ನನಗೆಲ್ಲ ಶೂಟಿಂಗ್ದು ರೊಟೀನ್ ಇರುತ್ತೆ. ಈವನ್ ಸಂಡೇನು ನಾನು ಎಷ್ಟೋ ದಿನ ನನ್ನ ಮನೇಲಿ ನೋಡೇ ಇಲ್ಲ. ನನ್ನ ಸಂಡೇನ ನನ್ನ ಮಗಳನ್ನೇ ನಾನು 4 ಡೇಸ್ ಆದಮೇಲೆ ನೋಡ್ತೀನಿ ಸರಿ ಯಾವತ್ತಾದರೂ. ನಾನು ಬೆಳಗ್ಗೆ ಬರುವಾಗ ಮಲಗಿರ್ತಾಳೆ, ಸಂಜೆ ಹೋಗುವಾಗ ಮಲಗಿರ್ತಾಳೆ. ನನ್ಗೆ ಆಗೋದೇ ಇಲ್ಲ. ನನಗೆ ಇರೋದ್ರಲ್ಲಿ ಯಾವಾಗ ಸಮಯ ಸಿಕ್ಕುತ್ತೋ ಮನೇಲಿ ಇರೋದಕ್ಕೆ ನಾನು ತುಂಬ ಪ್ರಾಮುಖ್ಯತೆ. ಅದೇ ಮನೆ ಫುಡ್ಡು, ಮನೇಲಿ ಕೇರ್ ಮಾಡೋದು, ನನ್ನ ಹೇರ್ ಬಗ್ಗೆ ಆಗಲಿ, ಮನೇಲಿ ಏನೇನು ಸಂಬಂಧ ಮೊಸರು ಹಾಕೊಳ್ಳೋದು. ನಮ್ಮಮ್ಮ ನನ್ನ ಮಗಳು ಹೇಳ್ತಿದ್ರಮ್ಮ, ಒಂದಿನ ನಿನ್ನ ಮನೇಲಿದ್ರೆ ನಿನ್ನ ಫೇಸೇ ನೋಡಲ್ಲಮ್ಮ, ನಾನು ಯಾವಾಗಲೂ ಒಂದು ಪ್ಯಾಕ್ ಹಾಕೇ ಇರ್ತೀಯ ನಿನ್ನ ಮುಖಕ್ಕೆ ಅಮ್ಮ, ನಾನು ಐ ವಾಂಟ್ ಟು ಸಿ ಯುವರ್ ರಿಯಲ್ ಫೇಸ್ ಅಂತ ನನ್ನ ಮಗಳೇ ಹೇಳ್ತಿರ್ತಾಳೆ ನನಗೆ ಯಾವಾಗಲೂ. ನಂಗೆ ಮನೇಲಿದ್ದಾಗ ಏನಾದರೂ ಮಾಡ್ಕೋತಾ ಇರ್ತೀನಿ. ಬಟ್ ಎಷ್ಟು ಸಾಧ್ಯನೋ ಅಷ್ಟು ನಾನು ತುಂಬ ಆ್ಯಕ್ಟಿವ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ತುಂಬ ಲೇಸಿ ಆಗಂತ ನಾನು ಇರಲ್ಲ. ಮನೇಲಿದ್ರೆ ನಾನು 2 ಡೇಸ್ ಒನ್ಸ್ ಮಾಡ್ತೀನಿ. ಯಾಕಂದರೆ ನಾನು ಜಿಮ್ಗೆ ಹೋಗೋದ್ರಿಂದ, ನಾನು ಯೋಗ ಎಲ್ಲ ಮಾಡೋದ್ರಿಂದ ಸ್ವೆಟ್ ಆಗಿಬಿಡುತ್ತೆ ನನಗೆ. ಸೊ ಅದರಿಂದ ನಾನು ಒಂದು ಎವ್ರಿ 2 ಡೇಸ್ ನಾನು ಮಾಡ್ಕೊತೀನಿ. ಈಗ ಮೇಕಪ್ ಮಾಡಿ ಪಾತ್ರಕ್ಕೆ ತಕ್ಕಂಗೆ ಗಂಟೆಗಟ್ಟಲೆ ಮೇಕಪ್ ಕ್ಯಾರಿ ಮಾಡಿ ಎಷ್ಟು ಇದಾಗುತ್ತೆ ಅಂತಂದ್ರೆ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ. ಸೊ ಸ್ಕಿನ್ ಕೇರ್ ರೂಟೀನ್ ಬ್ಯೂಟಿ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತಿರ್ತೀರಾ ಅಥವಾ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತೀರಾ ಅಂತ? ನಾನು ಇವತ್ತವರೆಗೂ ನಾನು ಮನೆಯದೇ ಎಲ್ಲ ಈ ಕಡಲೆ ಹಿಟ್ಟು, ಮೊಸರು ಇದು ನಿಮ್ಮೆಲ್ಲ ಮಾಡ್ಕೊತಿದ್ದೆ. ಈಗ ಫೆದರ್ ಟಚ್ಗೆ ಮೊನ್ನೆ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅಂತ ಫೆದರ್ ಟಚ್ಗೆ ಹೋಗಿದ್ದೆ. ಅವರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅವ್ರ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು 3 ಮಂತ್ಸಲ್ಲಿ ಫೆದರ್ ಟಚ್ಗೆ ಹೋಗಿ ಅಲ್ಲೊಂದು ಟ್ರೀಟ್ಮೆಂಟ್ ತೊಗೊಂಡೆ ನಾನು. ಯಾಕಂದರೆ ಈಗ ನಾನು ತುಂಬ ಮೇಕಪ್ ಮಾಡಿ ಬಿಸಿಲಲ್ಲಿದ್ದು ವಯಸ್ಸಿಂದು ಇದಕ್ಕೂ ಒಂದು ಸ್ವಲ್ಪ ಪಿಗ್ಮೆಂಟೇಷನ್ ಎಲ್ಲ ಬಂದಿದೆ ಇವಾಗ. ಯಾಕಂದರೆ ನಾವು ವಾರದಲ್ಲಿ ಒಂದು 2-3 ದಿನ ಆದರೂ ಮುಖಕ್ಕೆ ಬಿಡು ಸಿಗಬೇಕು. ನನಗೆ ಬಿಡುವೇ ಇರಲ್ಲ. ಬೆಳಗ್ಗೆ 7 o'clock ಮೇಕಪ್ ಹಾಕಿದ್ರೆ ನಾನು ಮೇಕಪ್ ಒರೆಸೋದೆ 10 ಗಂಟೆಗೆ, ರಾತ್ರಿ 7 ಗಂಟೆಗೆ ಮುಖಕ್ಕೆ ಮೇಕಪ್ ಹಾಕಿದ್ರೆ ಬಿಡುವೇ ಸಿಕ್ಕಲ್ಲ. ಹೋಗ್ಲಿ ನಾನು ನ್ಯಾಚುರಲ್ ಏನು ಮಾಡ್ಕೊಳ್ಳೋಕ್ಕೂ ನನ್ನ ಮಗಳು ಹೇಳ್ತಿತ್ತಲ್ಲಮ್ಮ ಬ್ರೀದ್ ಮಾಡ್ಬೇಕು ಸ್ಕಿನ್ ಅಂತ. ನಂಗೆ ನನ್ನ ಸ್ವಂತ ಸ್ಕಿನ್ ಬ್ರೀದ್ ಮಾಡೋಕ್ಕೂ ನಂಗೆ ಟೈಮ್ ಇಲ್ಲ. ಸೊ ಅದಕ್ಕೆ ಈಗ ಏನು ಮಾಡ್ತೀನಿ, ಅಷ್ಟು ಸಮಯ ಇಲ್ಲ ಅಂತ ಫ್ರೀ ಇದ್ದಾಗ ಫೆದರ್ ಟಚ್ಗೆ ಹೋಗ್ತೀನಿ ನಾನು. ಈಗ ವರ್ಕೌಟ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ, ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಅಂಡ್ ಬಿಫೋರ್ ವರ್ಕೌಟ್ ಏನೆಲ್ಲ ಫುಡ್ ಕ್ಯಾರಿ ಮಾಡ್ತೀರಾ? ಆಫ್ಟರ್ ವರ್ಕೌಟ್ ಏನೆಲ್ಲ ಫುಡ್ ತಗೊಳ್ತೀರಾ ಅಂತ? ನಾನು ಬೆಳಿಗ್ಗೆ ಎದ್ದ ತಕ್ಷಣ ಯಾವಾಗಲೂ ನಾನು ಚಿಯಾ ಸೀಡ್ಸು ಅದೆಲ್ಲ ಅದ್ರದ್ದು ನೀರು ಕುಡಿದ್ಬಿಡ್ತೀನಿ, ಒಂದು ಗ್ಲಾಸ್ ಕುಡಿದ್ಬಿಟ್ಟು. ಆಮೇಲೆ ಡ್ರೈ ಫ್ರೂಟ್ಸ್ ನೆನೆಸಿಟ್ಟಿರ್ತೀನಿ, ನನ್ನೊಂದು ಅಭ್ಯಾಸ ಇದೆ. ಬಾದಾಮು, ಪಿಸ್ತಾ ಎಲ್ಲ ಅದೊಂದು ಸ್ವಲ್ಪ ತಿಂದು ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನನಗೆ ನೆಲ್ಲಿಕಾಯಿ ಜ್ಯೂಸು, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಬೂದ್ಗುಂಬಳಕಾಯಿ ಹಾಕಿ ಕುಡಿದ್ಬಿಟ್ಟು ಯೋಗ, ನಂದು 8:30 ಯೋಗ. ನಾನು ಆನ್ಲೈನ್ ಯೋಗ ತೊಗೋತೀನಿ ನಮ್ಮ ಮನೇಲೇ. ಸೊ ಯೋಗ ಆದಮೇಲೆ ABC ಜ್ಯೂಸ್ ಕುಡಿತೀನಿ ಬಂದು. ಯಾಕಂದರೆ ನಂಗೆ ಬೆಳಿಗ್ಗೆ ಮೊದಲಿಂದನೂ ಸ್ವಲ್ಪ ಬ್ರೇಕ್ಫಾಸ್ಟ್ ಅಭ್ಯಾಸ ಇಲ್ಲ ನನಗೆ. ಮನೆಯಲ್ಲೂ ನನಗೆ ಅಭ್ಯಾಸ ಇಲ್ಲ, ಶೂಟಲ್ಲೂ ಇಲ್ಲ.
ABC ಜ್ಯೂಸ್ ಕುಡಿತೀನಿ ನಾನು. ಅದು ಕುಡ್ದಾದ್ಮೇಲೆ ಮಧ್ಯಾಹ್ನ ಒಂದು 11:30 ಹಂಗೆ ಒಂದು ಟೆಂಡರ್ ಕೊಕೊನೆಟ್ ಎಳ್ನೀರ್ದು ಅದು ನಿಂಬೆಹಣ್ಣು ಹಿಂಡ್ಬಿಟ್ಟು ಅದೊಂದು ಕುಡಿತೀನಿ. ತುಂಬಾ ಹಸ್ವಂದ್ರೆ ಒಂದು ಸೌತೆಕಾಯಿ ತಿಂತೀನಿ ನಾನು. ಅದೇ ಬೆಳಿಗ್ಗೆ ಇದೇ ಮಾಡ್ಕೊಳ್ತೀನಿ. ನಮ್ ದಾಳಿಂಬೆ ಹಣ್ಣು ಹಣ್ಣುಗಳು ತಿಂತಿರ್ತೀನಿ. ಏನಾದ್ರೂ ಒಂದು ಆರೆಂಜ್ ಇಟ್ಕೊಂಡಿರ್ತೀನಿ. ಶೂಟಿಂಗ್ಗೆ ಬೆಳಗ್ಗೆ ನಾನು ಅದಕ್ಕೆ 4:30 ಎದ್ದು ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂತೀನಿ ಮನೇಲಿ. ನಾನೆಲ್ಲ ಹೇಳ್ತಿರ್ತಾರೆ ಇನ್ನೂ 1 ಅವರ್ ನಿದ್ದೆ ಮಾಡ್ಬೋದು, ಇಷ್ಟು ಪ್ಯಾಕ್ ಮಾಡ್ಕೊಂತೀನಿ ಅಂತ. ನಾನು ಎದ್ದು ಮಾಡ್ಕೊತೀನಿ. ಜೀರಾ ನೀರು 2 ಲೀಟರ್ಸು ಎವ್ರಿ ಡೇ. ಒಂದಿನ ಇದು ಲೆಮನ್ ಹಾಕ್ಬಿಟ್ಟು ಚಿಯಾ ಸೀಡ್ಸ್ ಎಲ್ಲ ಹಾಕ್ಬಿಟ್ಟು ಪುದೀನ ಹಾಕ್ಬಿಟ್ಟು ಒಂದಿನ ಅದೊಂದಿನ ಆ ಥರ. ಹಣ್ಣುಗಳೆಲ್ಲ ಒಂದಷ್ಟು ಎವ್ರಿ ಡೇ ನಾನು 5 ಹಣ್ಣು ತಿಂತೀನಿ, ಕಂಪಲ್ಸರಿ ತಿಂತೀನಿ. ಒಂದು ಆರೆಂಜು, ಒಂದು ಆ್ಯಪಲ್, ಒಂದು ಪೊಮೊಗ್ರಾನೆಟು, ಎಲ್ಲ ಹಣ್ಣುಗಳು ಸೇರಿ ಬಟ್ ಒಂದು 5 ಹಣ್ಣು ತಿನ್ಬೇಕು ಡೈಲಿ. ಸೊ ಅದು ಅಭ್ಯಾಸ ಮಾಡ್ಕೊಂಡು ಸೌತೆಕಾಯಿ ತಿಂತೀನಿ. ಮಧ್ಯಾಹ್ನ ಮಾತ್ರ ಒಂದು ಒಳ್ಳೆ ಊಟ ಮಾಡ್ತೀನಿ ನಾನು. ಮಧ್ಯಾಹ್ನ ನಂಗೆ ಮುದ್ದೆ ಬೇಕೇ ಬೇಕು ನನಗೆ. ತೀರಾ ಒಂದೊಂದು ದಿನ ನಾನು ನೈಟ್ ಲೇಟಾಗಿ ಶೂಟ್ ಆಗಿ ನಂಗೆ ತುಂಬಾ ಆಗಲ್ಲ ಇವತ್ತೇನು ಅಂದಾಗ ಮಾತ್ರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ನಂಗೆ ತಡ್ಕೊಳಕ್ಕಾಗಲ್ಲ, ನಂಗೆ ತುಂಬಾ ಸುಸ್ತಾಗ್ತಿದೆ ಅಂದಾಗ, ಇಲ್ಲಾಂದ್ರೆ ಮಾಡಕ್ ಹೋಗಲ್ಲ. ಮಧ್ಯಾಹ್ನ ಮಾತ್ರ ಮುದ್ದೆ ಬೇಕೇ, ಮುದ್ದೆ, ಪಲ್ಯ, ಬಾಯ್ಲ್ಡ್ ಎಗ್ 2, ಮಂಡೇ ಥರ್ಸ್ಡೇ ಬಿಟ್ಟು ಆ ಥರ ಅದೊಂದು ತಿಂತೀನಿ. ಇನ್ನು ನೀರು ಕುಡಿತಾ ಇರ್ತೀನಿ. ಬಿಟ್ಬಿಟ್ಟು ಸಂಜೆ ಶೂಟಿಂಗಲ್ಲಿ ಉಪ್ಪಿಟ್ಟು ಮಾಡಿದ್ರೆ ತಿಂತೀನಿ ಅಷ್ಟೇ. ಉಪ್ಪಿಟ್ಟು ಅವಲಕ್ಕಿ ಮಾಡಿದ್ರೆ, ಇನ್ನು ಬೇಕ್ರಿದಾದ್ರೆ ತಿನ್ನಲ್ಲ. ಅವಾಗ ಸೌತೆಕಾಯಿ ಹಣ್ಣುಗಳು, ಸೌತೆಕಾಯಿ ಜೊತೆಗೆ ಈ ಥರದ್ದು ಏನಾದರೂ ಇರುತ್ತೆ ತಿಂತೀನಿ ಅಷ್ಟೇ. ಮನೆಗೆ ಬಂದ್ಮೇಲೆ ಹಾಲು, 1 ಗ್ಲಾಸ್ ಹಾಲು ಕುಡಿತೀನಿ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಅಂತಂದ್ರೆ ಮಂತ್ಲಿ ಪೀರಿಯಡ್ಸ್ ಬರುವಂತದ್ದು ಇರುತ್ತೆ. ಶೂಟಿಂಗ್ ಟೈಮಲ್ಲೆಲ್ಲಾನು ಕೂಡ ಎಕ್ಟಿಕ್ ಶೂಟ್ಸ್ ಎಲ್ಲ ಇದ್ದಾಗ ಸೊ ಅಲ್ಲಿ ಒಂಥರ ಕನ್ವೀನಿಯನ್ಸ್ ಇರಲ್ಲ. ಕೆಲವೊಂದು ಕಡೆ ಇರುತ್ತೆ, ಕೆಲವೊಂದು ಕಡೆ ಇರಲ್ಲ. ಅಂತ ಟೈಮಲ್ಲೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿರ್ತೀರಾ ಅಂತ? ಯಾಕಂತಂದ್ರೆ ಮಂತ್ಲಿ ಪ್ರಾಬ್ಲಮ್ಸ್ ನಿಮ್ಗೆ ಗೊತ್ತಿರುತ್ತೆ, ನಮ್ಗೆ ಹೇಳ್ಬೋದು, ಬಟ್ ಅದನ್ನ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಸೊ ಆ ಥರ ಇಲ್ಲ, ನಾನು ಸ್ಟಾರ್ಟಿಂಗ್ ಬಂದಾಗ ನನಗೆ ತುಂಬಾ ಅನ್ಸೋದು. ಈಗ ನನಗೆ ಅಷ್ಟೇನು ಪ್ರಾಬ್ಲಮ್ ಇಲ್ಲ ಇವಾಗ ನನಗೆ. ಬಟ್ ಸ್ಟಾರ್ಟಿಂಗ್ ಬಂದಾಗ ನಾವು ಯಾವಾಗಲೂ ಸೆಟ್ಗೆ ಹೋದ ತಕ್ಷಣ ನಾವು ವಾಶ್ರೂಮ್ ಬಗ್ಗೆನೇ ನಾವು ತುಂಬಾ ಚರ್ಚೆ ಮಾಡ್ತಿದ್ವಿ, ಗಲಾಟೆ ಮಾಡ್ತಾ ಇದ್ವಿ. ನಾನಂತೂ ಒಂದು ಸೀರಿಯಲ್ ಡೈರೆಕ್ಟರ್ ಜೊತೆ ತುಂಬಾ ಜಗಳನೇ ಮಾಡಿದ್ದೆ. ನೀವು ಈ ಥರ ಔಟ್ಡೋರ್ ಶೂಟಿಂಗ್ ಬಂದಿದ್ದೀರಾ, ವಾಶ್ರೂಮೇ ಇಟ್ಟಿಲ್ಲ ನೀವು. ಆಮೇಲೆ ಎಲ್ಲ ಹೆಣ್ಮಕ್ಳುಗಳ ಬೈಕ್ಗೆ ನೀರೇ ಕುಡಿತಾ ಇರಲಿಲ್ಲ, ವಾಶ್ರೂಮ್ ಇಲ್ಲ ಅಂತ ನೀರೇ ಕುಡಿತಿಲ್ಲ. ಆ ವಿಷಯದಲ್ಲೆಲ್ಲ ನಾನು ತುಂಬಾನೇ ಗಲಾಟೆ ಮಾಡ್ತಿದ್ದೆ. ನಾವು ಕ್ಯಾರವನ್ ಬೇಕು ಅನ್ನೋ ಆರ್ಟಿಸ್ಟ್ ಅಲ್ಲ ನಾವು. ಎಲ್ಲ ಇದ್ರೆ ಓಕೆ, ಬಟ್ ಈ ಥರ ಒಂದು ಔಟ್ಡೋರ್ ಬಂದಾಗ ಅಟ್ಲೀಸ್ಟ್ ಇಷ್ಟು ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ನೀವು ಯಾರ್ದೋ ಮನೇಲಿ ಬಿಡ್ತೀರಾ, ಅಲ್ಲಿ ವಾಶ್ರೂಮ್ ಇರಲ್ಲ, ಇದನ್ನೆಲ್ಲ ಮಾಡಿ ಆ ಕಾರಣಕ್ಕೆ ಹೆಣ್ಮಕ್ಳುಗಳು ನೀರೇ ಕುಡಿಯಲ್ಲ ನೋಡಿ ಅಂತ ನಾನು ತುಂಬಾನೇ ವಾದ ಮಾಡ್ತಿದ್ದೆ. ಅದೆಲ್ಲ ಇವಾಗಿನ ಹೆಣ್ಮಕ್ಳು ತುಂಬಾ ಫೇಸ್ ಮಾಡ್ತಾರೆ. ಸದ್ಯಕ್ಕೆ ನಾನು ಮಾಡ್ತಾರೆ ಶೂಟಿಂಗಲ್ಲಿ ಎಲ್ಲ ಒಳ್ಳೊಳ್ಳೆ ಮನೆಗಳಿದೆ, ಒಳ್ಳೊಳ್ಳೆ ವಾಶ್ರೂಮ್ಗಳಿದೆ. ನನ್ನ ಜೊತೆ ಆಕ್ಟ್ ಮಾಡ್ತಾರೆ ಹೆಣ್ಮಕ್ಳೆಲ್ಲ ಖುಷಿಯಾಗಿದ್ದಾರೆ. ಈಗ ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ಒಂದ್ ಕಡೆ ಎಕ್ಟಿಕ್ ಶೂಟ್ಸ್ ಇರುತ್ತೆ, ಟೈಮಿಂಗ್ ಇರಲ್ಲ, ಅದನ್ನೆಲ್ಲ ಮತ್ತೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಅಂತ ಟೈಮಲ್ಲಿ ಕಿರಿಕಿರಿ ಅಂತ ಆಗ್ತಾ ಇರುತ್ತೆ ಅಂತ ಡಾಕ್ಟರ್ಸ್ ಎಲ್ಲ ಹೇಳ್ತಿರ್ತಾರೆ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತೀವಿ? ಇಲ್ಲ, ನನಗೂ ಲಾಸ್ಟ್ ಇಯರ್ ಎಲ್ಲ ನನ್ಗೆ ಆ ಥರ ತುಂಬ ಇರಿಟೇಟ್ ಆಗೋದಿಲ್ಲ. ಬಟ್ ಇವಾಗ ಏನಾಗಿದೆ ಅಂದರೆ ನಾವು ತುಂಬ ಓದ್ಕೋತೀವಿ. ಇವಾಗ ನಮ್ಮ ಅಮ್ಮನ ಟೈಮಲ್ಲಿ ಏನೋ ಪ್ರಾಬ್ಲಮ್ ಆದಾಗ ಅವ್ರಿಗೆ ಜನರಲ್ ನಾಲೆಜ್ ಗೊತ್ತಾಗ್ತಿರಲಿಲ್ಲ, ಏನು ತಿಳ್ಕೊಬೇಕು, ಈ ಟೈಮಲ್ಲಿ ಮೂಡ್ ಸ್ವಿಂಗ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅನ್ನೋದೆಲ್ಲ ಗೊತ್ತಾಗ್ತದೆ. ಇವಾಗ ನಮ್ಗೆ ಏನಂದ್ರೆ ಓದ್ಕೊಂಡು ತಿಳ್ಕೊಂಡಿರೋದ್ರಿಂದ ಸೊ ಓಕೆ, ನನಗೆ ಇವಾಗ ಸ್ವಲ್ಪ ಲೇಟ್ ಆಗಿದೆ, ನಂದು ಡಿಲೇ ಆಗಿದೆ, ಆಗೋದು ಇನ್ನೂ ಆಗೋದು ಲೇಟ್ ಆಗ್ತಿದೆ, 2 ಮಂತ್ಸ್ 3 ಮಂತ್ಸ್ ಆಗ್ತಾ ಇದೆ, ನಂಗೆ ಡಿಲೇ ಆಗಿದಾಗ ನಂಗೆ ಮೂಡ್ ಸ್ವಿಂಗ್ ಆದಾಗ ಗೊತ್ತಾಗುತ್ತೆ. ಓಕೆ, ಇದಾಗುತ್ತೆ ಅಂದಾಗ ನನಗೆ ನಾನೇ ಕೂಲ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಅವಾಗ ಆದಷ್ಟು ನೀವು ಯಾವಾಗಲೂ ಕ್ಲೋಸ್ ಆಗಿ ಫ್ರೆಂಡ್ಸ್ಗಳ ಜೊತೆಲಿರಿ, ಮಾತಾಡ್ತಾ ಇರಿ, ಒಬ್ಬರೇ ಇರಬೇಡಿ ಜೊತೆಲಿ. ಈಗ ಮಕ್ಕಳು ಯಾರಾದ್ರೂ ಹೊಟ್ಟೆ ನೋವು ಅಂದ ತಕ್ಷಣ ನಾವು ಎಳ್ನೀರು ತರಿಸ್ಕೊಡ್ತೀವಿ ಸೆಟ್ಟಲ್ಲಿ. ಈಗಿನ ಮಕ್ಳುಗಳಿಗೆ ಅವ್ರು ಅದನ್ನ ಹೇಳ್ತಾ ಇರ್ತಾರೆ, ಸರ್ ಇವತ್ತು ಒಂದಿನ ಅವಳನ್ನ ಬೇಗ ಮುಗಿಸಿ ಕಳಿಸ್ಬಿಡಿ ಸರ್, 5 ಗಂಟೆಗೆ ಪಾಪ ಆಗ್ತಿಲ್ಲ ಅವಳ ಕೈಲಿ. ಡೈರೆಕ್ಟರ್ಗೆ ಹೋಗಿ ಹೇಳ್ತೀವಿ, ಸರ್ ಈ ಥರ ಅವ್ಳ ಪ್ರಾಬ್ಲಮ್ ಇದೆ, ಕಳಿಸ್ಬಿಡಿ ಸರ್ ಇವಾಗ ಅಂತ. ಸೊ ನಾನು ಹೇಳ್ತಿರ್ತೀನಿ, ನನಗೂ ಆ ಥರದ್ದೆಲ್ಲ ಪ್ರಾಬ್ಲಮ್ ತುಂಬಾ ಬಂದಿದೆ. ಬಟ್ ನಾನು ತುಂಬಾ ತಿಳ್ಕೊಂಡು ನಾನು ಅದನ್ನ ಹೇಳ್ಕೊಂಡಿದ್ದೀನಿ. ಇಲ್ಲ, ನಂಗೆ ತುಂಬಾ ಪ್ರಾಬ್ಲಮ್ ಆಗ್ತಿಲ್ಲ ಸರ್, ತುಂಬಾ ಕಷ್ಟ ಆಗ್ತಿದೆ ನನಗೆ, ಅದೆಲ್ಲ ತುಂಬಾ ಫೇಸ್ ಮಾಡಿದ್ದೀನಿ ನಾನು. 2-3 ವರ್ಷದಿಂದಂತೂ ತುಂಬಾನೇ ಫೇಸ್ ಮಾಡಿದ್ದೀನಿ. ಈ ವೆಯ್ಟ್ ರಿಡಕ್ಷನ್ ಸರ್ಜರೀಸ್, ಬೋಟಾಕ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಲ್ಲಪ್ಪ, ನನ್ಗೆ ಯಾರಾದ್ರೂ ಫೇಸ್ಗೆ ಇದ್ ಮಾಡ್ಕೊಳ್ಳಿ ಅಂದ್ರೆ ಏನೋ ಒಂದು ಕ್ಲೀನಪ್ ಅದು ಅವೆಲ್ಲ ಮಾಡ್ಕೋಬಹುದು. ಬಟ್ ಆರ್ಟಿಫಿಷಿಯಲ್ ಆಗಿ ನೀವು ಏನೇ ಮಾಡ್ಕೊಂಡ್ರು, ಇವಾಗಂತೂ ಏನ್ ಗೊತ್ತಾ, ನೀವು ಯಾವುದೇ ನೆಟ್ ತೆಗೆದ್ರು ಪ್ಲಸ್ಸು ಬರ್ದಿರ್ತಾರೆ, ಮೈನಸ್ಸು ಬರ್ದಿರ್ತಾರೆ. ನಾವು ಇದನ್ನ ಮಾಡ್ಕೊಂಡು ಬೆಸ್ಟ್ ಆಗುತ್ತೆ ಅಂತ ಓದುವಾಗ ಮೈನಸ್ನು ಓದ್ಕೋಬೇಕು. ಇವಾಗ ಇದು ತುಂಬಾ ಆಗುತ್ತೆ, ಇದು ಮಾಡ್ಕೋತೀವಿ ಅಂದ್ರೆ ನೆಕ್ಸ್ಟ್ ಇದು ಏನಾಗುತ್ತೆ ಅನ್ನೋದು ತಿಳ್ಕೊಬೇಕು. ಬಟ್ ತೀರಾ ಆರ್ಟಿಫಿಷಿಯಲ್ಗೆ ಹೋಗೋಕೆ ಇಷ್ಟ ಇಲ್ಲ. ನಾನು ಅನ್ಕೋತೀನಿ, ಯಾರಾದ್ರೂ ಹೇಳ್ದಾಗ ಒಂದಷ್ಟು ವಾಕ್ ಮಾಡಿ, ಯೋಗ ಮಾಡಿ, ಫುಡ್ ಕಂಟ್ರೋಲ್ ಮಾಡಿ. 6 ಗಂಟೆ ಆದ್ಮೇಲೆ ದೇಹದಲ್ಲಿ ತುಂಬಾ ಕೂತ್ಕೊಳ್ಳೋಂಥ ಫ್ಯಾಟ್ಗಳನ್ನೆಲ್ಲ ತಿನ್ಬೇಡಿ, ನೀವು ಅದನ್ನ ಬೆಳೆಸ್ಕೋಬೇಡಿ. ಇದನ್ನೆಲ್ಲರಿಗೂ ಹೇಳ್ಕೊಡ್ತಾ ಇರ್ತೀನಿ. ನಾನು ಫ್ಯಾಟ್ದೆಲ್ಲ ನಾನು ತುಂಬಾನೇ ಯೋಚನೆ ಮಾಡ್ತೀನಿ ತಿನ್ನೋದಕ್ಕೆ, ನೋ ವೇ. ಬಟ್ ಯಾವತ್ತಾರು ಒಂದು ಲಂಚ್ ತುಂಬಾ ಚೆನ್ನಾಗಿರೋ, ಮಧ್ಯಾಹ್ನ ಒಂದು ಮದುವೆ ಊಟ ಇದೆ, ಒಂದು ನಾನ್ ವೆಜ್ ಊಟ ಇದೆ ಅಂದಾಗ ಮನೆಗೆ ಬಂದು ಸಂಜೆ ತುಂಬಾ ಡಯಟ್ ಊಟಗಳೆಲ್ಲ, ಬರೀ ಜ್ಯೂಸ್, ಬೂದ್ಗುಂಬಳಕಾಯಿ ಜ್ಯೂಸ್ ಮಾಡಿ ಕುಡ್ಕೊಡೋದು. ಇಲ್ಲಾಂದ್ರೆ ನನ್ಗೆ ಯಾವಾಗ್ಲೂ ಈ ನುಗ್ಗೆ ಸೊಪ್ಪು ಸೌತೆಕಾಯಿ 2 ಹಾಕ್ಬಿಟ್ಟು ಮಿಕ್ಸಿಲಿ ರುಬ್ಬಿಟ್ಟು 1 ಗ್ಲಾಸ್ ಕುಡಿದ್ಬಿಡ್ತೀನಿ. ಈ ತರ ನಾನ್ ವೆಜ್ ಊಟ, ಹೆವಿ ನಾನ್ ವೆಜ್ ಊಟ ಮಾಡಿದ್ರೆ ಅದನ್ನೆಲ್ಲ ನನ್ನ ಮನೆಯದಂತೂ ತುಂಬಾ ಮಾಡ್ಕೊಳ್ತಾ ಇರ್ತೀನಿ ಎಲ್ಲಾನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.